Same, but different. ಬ್ರೆಝಾ ಫೇಸ್ ಲಿಫ್ಟ್ ನೋಡಿದ್ಮೇಲೆ ನಿಮ್ಗೆ ಆ ಮೀಮು ಈ ಕಾರಿಗೆ ರಿಲೇಟ್ ಆಗ್ತಿದೆ ಅಂತ ಡೆಫಿನೆಟ್ಲಿ ನಿಮ್ಗೆ ಅನಿಸ್ತಿದೆ ಅಂತ ನನಗೂ ಗೊತ್ತು. ಅಪ್ ಟು ಸಮ್ ಎಕ್ಸ್ಟೆಂಟ್ ನಾನು ಒಪ್ಕೋತೀನಿ. ಬಟ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಹೊಸ ಬ್ರೆಝಾಗೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಬಿಗ್ ಧಮಾಕ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಕಾರ್ ತೊಗೊಳಕ್ಕೆ ಬರೋರು ಫಸ್ಟ್ ಕೇಳೋದೆ ಪ್ರೈಸ್ ಎಷ್ಟು ಅಂತ. ಹಳೆ ಬ್ರೆಝಾಗೂ ಹೊಸ ಬ್ರೆಝಾಗೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 90,000 ಬೇಸ್ ವೇರಿಯಂಟ್ ಕಮ್ಮಿ ಆಗಿದೆ. ಯಾಕೆ ಅಂತಂದರೆ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ ಇಂಟ್ರೊಡ್ಯೂಸ್ ಮಾಡಿದರೆ. ಅದರಿಂದ ಅಡ್ವಾಂಟೇಜ್ ಏನಾಗಿದೆ ಅಂತಂದರೆ ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗಿದೆ. ಮುಂಚೆ ಬರ್ತಿದ್ದು 1.5 ಲೀಟರ್ ಇಂಜಿನು. ಸೊ 1.2 ಲೀಟರ್ ಇಂಜಿನ್ ಎಬೋ ಬಂದಾಗ ಟ್ಯಾಕ್ಸ್ ಸ್ಲ್ಯಾಬ್ ಚೇಂಜ್ ಆಗುತ್ತೆ. 1.2 ಲೀಟರ್ ಬಿಲೋ ಬಂದಾಗ ಕಮ್ಮಿ ಸ್ಲ್ಯಾಬಿಗೆ ಬರುವಂಥದ್ದು. ಹಾಗಾಗಿನೇ 1 ಲೀಟರ್ ಬೂಸ್ಟರ್ ಜೆಟ್ ಬೇಸ್ ವೇರಿಯಂಟ್ ಇಂದನೇ ಸಿಗೋದ್ರಿಂದ ಟ್ಯಾಕ್ಸ್ ಸ್ಲ್ಯಾಬ್ ಕಮ್ಮಿ ಆಗಿದೆ. ನಿಮ್ಮ ತಲೆಗೆ ಏನು ಬರುತ್ತೆ ಅಂತ ಗೊತ್ತು, ಫ್ರಾಂಕ್ಸ್ ಅಲ್ಲಿರೋ ಸೇಮ್ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ ಅಲ್ವಾ ಅಂತ. ಹೌದು, ಬಟ್ ಟ್ಯೂನಿಂಗ್ ಡಿಫ್ರೆಂಟ್ ಇದೆ. ಆ್ಯಂಡ್ ಅಲ್ಲೂ ಕೂಡ ಒಂದಿಷ್ಟು ಎಕ್ಸೈಟಿಂಗ್ ನ್ಯೂಸ್ ಕೂಡ ಇದೆ. ಏನು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ, ರಿವ್ಯೂ ಪೂರ್ತಿ ನೋಡಿ. ಆ್ಯಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ ನಾನು ಯಲಹಂಕಲ್ಲಿರುವಂತಹ ಮಾರುತಿ ಸುಜುಕಿ ಮಾಂಡವಿ ಮೋಟರ್ಸ್ಗೆ ಬಂದಿದ್ದೀನಿ. ನೀವೇ ಯಾರಾದರೂ ಮಾರುತಿ ಸುಜುಕಿ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಈ ಬ್ರೆಝಾ ಕಾರ್ನೇ ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು, ಅಥವಾ ಕಾರ್ನೇ ಬಂದು ನೋಡಬೇಕು ಅಂತಂದ್ರೆ ಡೈರೆಕ್ಟ್ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ನೀವು ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಏನೇ ಚೇಂಜ್ ಮಾಡಿದ್ರು ಕೀ ಮಾತ್ರ ಚೇಂಜೇ ಮಾಡಿಲ್ಲ. ಕಾರ್ ಲುಕ್ಕು ಹಾಗೆ ಇದೆ, ಕೀನೂ ಹಾಗೆ ಇದೆ, ಓವರ್ ಆಲ್ ಡಿಸೈನ್ ಸೇಮ್ ಇದೆ. ಆಮೇಲೆ ಅದಕ್ಕೆ ಬರ್ತೀನಿ. ಬಟ್ ಫಸ್ಟ್ ಕೀ ನೋಡ್ಬಿಡೋಣ. ಕೀ ಈ ಥರ ಕೊಟ್ಟಿದ್ದಾರೆ. ಮುಂಚೆ ಬರ್ತಿದ್ದು ಸೇಮ್ ಕೀನೇ. ಲಾಕಿ ಕೊಟ್ಟಿದ್ದಾರೆ ಮತ್ತು ಅನ್ಲಾಕಿ ಕೊಟ್ಟಿದ್ದಾರೆ. ಲಾಕ್ ಮಾಡಿದ್ರೆ ಸಿಂಗಲ್ ಬೀಪ್ ಬರುತ್ತೆ, ಅನ್ಲಾಕ್ ಮಾಡಿದ್ರೆ ಡಬಲ್ ಬೀಪ್ ಬರುತ್ತೆ. ಅದ್ರ ಜೊತೆಗೆ ಬರೀ ಡ್ರೈವರ್ ಸೈಡ್ ಒಂದೇ ಅನ್ಲಾಕ್ ಆಗೋದು, ಬೇರೆ ಯಾವ ಡೋರು ಅನ್ಲಾಕ್ ಆಗಲ್ಲ. ಇದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋದು. ಬಟ್ ಇನ್ನೊಂದ್ಸಲ ಅನ್ಲಾಕ್ ಪ್ರೆಸ್ ಮಾಡಿದ್ರೆ ಅವಾಗ ಎಲ್ಲ ಡೋರು ಅನ್ಲಾಕ್ ಆಗುತ್ತೆ. ಬರೀ ನೀವು ಒಬ್ಬರೇ ಇದ್ದೀರಾ, ಡ್ರೈವ್ ಮಾಡ್ತಾ ಇರೋದು, ನಿಮ್ಮ ಜೊತೆಗೆ ಬೇರೆ ಯಾರೂ ಇಲ್ಲ ಅಂತಂದಾಗ ಈ ಒಂದು ಫೀಚರ್ ಯೂಸ್ ಆಗುತ್ತೆ. ಅನ್ನೆಸರಿ ಬೇರೆ ಇನ್ಯಾರೋ ಒಬ್ಬರು ಕಾರ್ ಒಳಗೆ ಎಂಟರ್ ಆಗೋದು ಅವಾಯ್ಡ್ ಆಗುತ್ತೆ. ಮುಂದ್ಗಡೆ ಮೂತಿ ನೋಡಿದ ತಕ್ಷಣ ಏನೂ ಚೇಂಜ್ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಮೇಜರ್ ಚೇಂಜ್ ಆಗಿರೋದು ಈ ಗ್ರಿಲ್. ಆ್ಯಕ್ಚುಲಿ ಸ್ವಲ್ಪ ಡಿಸೈನ್ ಆಸ್ಪೆಕ್ಟ್ ಚೇಂಜ್ ಆಗಿದೆ. ಆ್ಯಂಡ್ ಇವೊಂದು ಸ್ವಲ್ಪ ಡಾರ್ಕ್ ಕ್ರೋಮ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ಸಪ್ರೇಟ್ ಫಂಕ್ಷನಾಲಿಟಿ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 2 ಡ್ಯುಯಲ್ ಬ್ಯಾರಲ್ ಕೊಟ್ಟಿದ್ದಾರೆ. ಒಂದು ಬಂದು ಲೋ ಬಿಮಿ ಕೊಟ್ಟಿದ್ದಾರೆ, ಇನ್ನೊಂದು ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ಆಡೆಡ್ ಫೀಚರ್ ಅಂತ ಅಂದರೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನೋಡಿ. ಇಲ್ಲೊಂದು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ ಡಿಸೈನ್ ಸ್ವಲ್ಪ ರಿವೈಸ್ ಮಾಡೋದ್ರಿಂದ ಫಾಗ್ ಲ್ಯಾಂಪ್ ಪೊಸಿಷನಿಂಗ್ ಕೂಡ ಆ್ಯಕ್ಚುಲಿ ಚೇಂಜ್ ಆಗಿದೆ. ಮುಂಚೆ ಇಲ್ಲೆಲ್ಲೋ ಬರ್ತಾ ಇತ್ತು, ಬಟ್ ಇವಾಗ ಸ್ವಲ್ಪ ರೈಸ್ ಅಪ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಕೂಡ LED ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಒಂಥರ ಕಣ್ಗುಡ್ಡೆ ಆಚೆ ಕಡೆ ಬಂದಂಗಿದೆ ಗುರು, ಅದು ಆ ಥರ ಗುಂಡು ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಆಕ್ಟಿವ್ ಏರ್ ಇಂಟೇಕ್ ಕೂಡ ಕೊಟ್ಟಿದ್ದಾರೆ ಬೆಟರ್ ಏರ್ ಫ್ಲೋಗೆ. ಆ್ಯಂಡ್ ಈ ಒಂದು ಟ್ರೀಟ್ಮೆಂಟ್ ಇದೆಯಲ್ಲ ಗುರು, ಮುಂಚೆ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿತ್ತು. ಇವೊಂದು ಸ್ಕಿಡ್ ಪ್ಲೇಟ್ ಟ್ರೀಟ್ಮೆಂಟು. ಈ ಡಿಸೈನ್ ಎಲಿಮೆಂಟ್ ಸೇಮೇ ಇದೆ, ಬಟ್ ಮುಂಚೆ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿತ್ತು, ಬಟ್ ಇವಾಗ ಸ್ವಲ್ಪ ಸಿಲ್ವರಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಇದು ಸ್ವಲ್ಪ ವೈಟಲ್ಲಿ ಫಿನಿಶ್ ಮಾಡಿದ್ದಾರೆ ಸ್ಕಿಡ್ ಪ್ಲೇಟು. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಸುಜುಕಿ ಲೋಗೋ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಚೇಂಜ್ ಇಲ್ಲ. ಆ್ಯಂಡ್ ಇವನ್ ಡೈಮೆನ್ಷನ್ ಕೂಡ ಇಟ್ ರಿಮೈನ್ ಸೇಮ್, ಬಿಕಾಸ್ ಪ್ಲಾಟ್ಫಾರ್ಮ್ ಚೇಂಜ್ ಆಗಿಲ್ದಿರೋದ್ರಿಂದ ಡೈಮೆನ್ಷನ್ಸ್ ಕೂಡ ಸೇಮ್ ಇಟ್ಟಿದ್ದಾರೆ. ಆ್ಯಂಡ್ ಸೈಡಿಗೆ ಬಂದರೆ ಮೇಜರ್ ಚೇಂಜ್ ನೋಡೋದು ನೀವು ಅಲಾಯ್ ಡಿಸೈನ್ ಆ್ಯಕ್ಚುಲಿ. ಬಟ್ ಟೈರ್ ಸೈಜ್ ಬಂದು ಆ್ಯಕ್ಚುಲಿ ಸೇಮೇ ಕೊಟ್ಟಿದ್ದಾರೆ. 215/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲಾಯ್ ಡಿಸೈನ್ ಆ್ಯಕ್ಚುಲಿ ಚೆನ್ನಾಗಿದೆ. ಹಳೇದಿ ಕಂಪೇರ್ ಮಾಡಿದ್ರೆ ಇದು ನಂಗೆ ಇಷ್ಟ ಆಯಿತು. ಆ್ಯಂಡ್ ಮುಂದಗಡೆಗೆ ವೆಂಟಿಲೇಟೆಡ್ ಫ್ರಂಟ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇನ್ನು ಸ್ವಲ್ಪ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು. ಮಿರರ್ ಸೇಮ್ ಕ್ಯಾರಿ ಔಟ್ ಮಾಡಿದ್ದಾರೆ. LED ಇಂಡಿಕೇಟರ್ ಮಿರರಲ್ಲಿ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಪಡಲ್ಯಾಂಪ್ ಏನಾದ್ರು ಕೊಟ್ಟಿರಾ? ಪಡಲ್ಯಾಂಪ್ ಆ ಥರದ್ದೇನು ಕೊಟ್ಟಿಲ್ಲ. ಆ್ಯಂಡ್ ಡ್ರೈವರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರೂಫ್ ರೈಲ್ ಆ್ಯಕ್ಚುಲಿ ಫಂಕ್ಷನಲ್ ಅಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಮಾರುತಿ ಸುಜುಕಿನವ್ರು ಏನು ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇವನ್ ಹಿಂದ್ಗಡೆ ಕೂಡ ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಒಂದು ವಿಂಡೋ ಶೋಲ್ಡರ್ ಲೈನ್ ಏನಿದೆ, ಮುಂಚೆ ಹಳೆ ಬ್ರೆಝಲ್ಲಿ ಏನು ಬರ್ತಾ ಇತ್ತು ಅದೇ ಥರ ಸೇಮ್ ಕಂಟಿನ್ಯೂ ಆಗಿದೆ. ಒನ್ ಮೋರ್ ಫೀಚರ್, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಥವಾ ಬ್ಲೈಂಡ್ ಸ್ಪಾಟ್ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಮಿರರಲ್ಲಿ. ಈ ಕಾರಲ್ಲಿ ಎಡಾಸ್ ಬರುತ್ತಾ ಅಂತಂದರೆ ಎಡಾಸ್ ಬರಲ್ಲ ಗುರು, ಬಟ್ ಆದರೂ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ವೈಸ್ ದೇ ಹ್ಯಾವ್ ಎನ್ಹಾನ್ಸ್ಡ್ ಮಚ್ ಮೋರ್ ಬಿಟ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಒನ್ ಮೋರ್ ಚೇಂಜ್ ಅಂತಂದರೆ ಈ ಒಂದು ಸೈಡ್ ಮೋಲ್ಡಿಂಗ್ ಏನು ನೋಡ್ತಾ ಇದ್ರಲ್ಲ, ಗ್ರೇಯಿಶ್ ಕಲರು, ಅದೊಂದು ಆ್ಯಡೆಡ್ ಥಿಂಗ್ ಆ್ಯಕ್ಚುಲಿ. ಹಿಂದ್ಗಡೆಗೆ ಬಂದರೂ ಏನಂದರೆ ಏನೂ ಚೇಂಜ್ ಇಲ್ಲ ಗುರು, ಲಿಟ್ರಲಿ ಇಟ್ಸ್ ದ ಸೇಮ್ ಬ್ರೆಝಾ ಆ್ಯಕ್ಚುಲಿ. LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಬ್ರೇಕ್ ಲ್ಯಾಂಪ್ ಅದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಹ್ಯಾಲೋಜನ್ ಇಂಡಿಕೇಟರ್, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಎರಡೂ ಕೊಟ್ಟಿದ್ದಾರೆ. ಬ್ರೆಝಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ ವೈಪರ್ ಬರುತ್ತೆ, ರಿಯರ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ವಿಂಡ್ ಸ್ಕ್ರೀನ್ನ ಕ್ಲೀನ್ ಮಾಡೋಕ್ಕೆ ಇಲ್ಲಿ ವಾಷರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಪಕ್ಕದಲ್ಲೇ ಸ್ಟಾಪ್ ಲ್ಯಾಂಪ್ ಕೂಡ ಇದೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟೆನಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟಾಪ್ ಎಂಡಲ್ಲಿ ನಿಮಗೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ. ಟರ್ಬೋ ಬೂಸ್ಟರ್ ಜೆಟ್ ಅನ್ನೋದು ಕೂಡ ಕೊಟ್ಟಿರೋದು ನೋಡ್ಬೋದು. ಟರ್ಬೋ ಬೂಸ್ಟರ್ ಜೆಟ್ ಆಗಿರೋದ್ರಿಂದ ಸ್ಮಾರ್ಟ್ ಹೈಬ್ರಿಡ್ ಕೂಡ ಕೊಟ್ಟಿದ್ದಾರೆ. ಇವನ್ ಫ್ರಾನ್ಸಲ್ಲೂ ನಿಮಗೆ ಗೊತ್ತು 1 ಲೀಟರ್ ಬೂಸ್ಟರ್ ಜೆಟ್ಗೆ ಸ್ಮಾರ್ಟ್ ಹೈಬ್ರಿಡ್ ಕೊಟ್ಟಿದ್ದಾರೆ ಅಂತ ಅನ್ನೋದು. ಆ ಸ್ಮಾರ್ಟ್ ಹೈಬ್ರಿಡ್ ಕೆಲಸ ಏನು ಅಂತ ಅನ್ನೋದು ಒಳಗೆ ಹೋದಾಗ ಹೇಳ್ತೀನಿ ನಿಮಗೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಸ್ಕಿಡ್ ಪ್ಲೇಟ್ ಸಿಲ್ವರಲ್ಲಿ ಫಿನಿಶ್ ಆಗಿದೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಬೂಟ್ ಓಪನ್ ಮಾಡೋಣ. ಡೈಮೆನ್ಷನ್ಸ್ ಏನು ಚೇಂಜ್ ಆಗಿಲ್ದಿರೋದ್ರಿಂದ ಬೂಟಲ್ಲೂ ಏನು ಚೇಂಜ್ ಆಗಿಲ್ಲ. ಸೇಮ್ 328 ಲೀಟರ್ಸ್ ಬೂಟ್ ಸ್ಪೇಸ್ ಆ್ಯಕ್ಚುಲಿ. ಸ್ಪೇರ್ ಟೈರ್ ಬರಲ್ಲ, ಬಟ್ ಪಂಚರ್ ರಿಪೇರ್ ಕಿಟ್ ಅಂತೂ ಕೊಟ್ಟಿದ್ದಾರೆ. ಟೈರ್ ಪಂಚರ್ ಆಯಿತಾ
ಪಂಚರ್ ಆಗಿರೋ ಟೈರ್ನ ರಿಪೇರ್ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ, ಸಿಂಪಲ್. ಮುಂಚೆ ಬ್ರೆಜಾಲಿ CNG ಏನ್ ಬರ್ತಾ ಇತ್ತು, ಇವಾಗಲೂ CNG ಬರುತ್ತೆ. ಬಟ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಅಂಡರ್ ಬಾಡಿ CNG ಬರುತ್ತೆ, ಇದು CNG ಅಲ್ಲ. ಬಟ್ ಇವಾಗ ಏನ್ ಬೂಟ್ ಸ್ಪೇಸ್ ನೋಡ್ತಾ ಇದ್ದೀರಾ, ಇಷ್ಟೇ ಸೇಮ್ ಬೂಟ್ ಸ್ಪೇಸ್ ಕೂಡ CNG ಸಿಗುತ್ತೆ. ಬಿಕಾಸ್ ಈ ಜಾಗದಲ್ಲಿ ನೋಡ್ತಾ ಇದೀರಲ್ಲ ನೀವು, ಇದೇ ಸೇಮ್ ಜಾಗದಲ್ಲೇ CNG ನ ಕೂಡ ಕೂರಿಸ್ತಾರೆ. CNG ವೇರಿಯಂಟ್ ಸಿಕ್ಕಿದಾಗ ನಿಮಗೆ ತೋರಿಸ್ತೀನಿ. ಮುಂಚೆ ಒಂದು ಸಿಂಗಲ್ ಟ್ಯಾಂಕ್ ನ ಬೂಟ್ ಅಲ್ಲಿ ಕೂರಿಸ್ತಾ ಇದ್ರು, ಸೊ ದಟ್ ಬೂಟ್ ಸ್ಪೇಸ್ ಸಿಗ್ತಾ ಇರಲಿಲ್ಲ. ಬಟ್ CNG ತಗೊಳ್ಳೋರ್ಗೂ ಇವಾಗ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಅಂಡ್ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಹ್ಯಾಲೋಜನ್. ಇಲ್ಲಿ ಹುಕ್ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಗೆ. ಇಲ್ಲೊಂದು ಸ್ಮಾಲ್ ಐಟಮ್ಸ್ ಕೂಡ ಇಟ್ಕೋಬಹುದು. ಅಂಡ್ ಇವನ್ ಇಲ್ಲೂ ಕೂಡ ಒಂದು ಸ್ಮಾಲ್ ಐಟಮ್ಸ್ ಇಟ್ಕೋಬಹುದು. ಅಂಡ್ ರಿಯರ್ಗೆ 60-40 ಸ್ಪ್ಲಿಟಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಲಾಂಗ್ ಐಟಮ್ಸ್ ಇತ್ತು, ಬರೀ 4 ಜನ ಇದ್ದೀರಾ, ಲಗೇಜ್ ಜಾಸ್ತಿ ಇದೆ ಕ್ಯಾರಿ ಮಾಡೋಕ್ಕೆ ಅಂತಂದಾಗ 40 ಫೋಲ್ಡ್ ಮಾಡಿ ಲಗೇಜ್ ಜಾಸ್ತಿ ಕ್ಯಾರಿ ಮಾಡ್ಬೋದು. ಅಂಡ್ ಪಾರ್ಸಲ್ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಕ್ಲೋಸ್ ಮಾಡೋಣ ಇವಾಗ. ಟ್ಯಾಂಕ್ನ ಒಳಗಡೆಯಿಂದನೇ ಓಪನ್ ಮಾಡ್ಕೋಬೇಕು. 48 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಡಿಪೆಂಡಿಂಗ್ ಅಪಾನ್ ಹೌ ಯು ಡ್ರೈವ್, ಮೈಲೇಜ್ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೈವೇ ಅಪ್ ಟು 20 kmph ವರೆಗೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಈ ಇಂಜಿನಿಂದ. ಬಿಕಾಸ್ ಟರ್ಬೋ ಆಗಿರೋದ್ರಿಂದ ಡ್ಯುಯಲ್ ಫಂಕ್ಷನಾಲಿಟಿ ಇದ್ದೇ ಇರುತ್ತೆ. ಇವೆಲ್ಲ ನಾನು ಡ್ರೈವ್ ರಿವ್ಯೂಲ್ ಮಾತಾಡ್ತೀನಿ, ಸದ್ಯಕ್ಕೆ ಬೇಡ. ಆ್ಯಂಡ್ ಇವನ್ ಇದು ಕೂಡ ಬ್ಲೈಂಡ್ ಸ್ಪಾಟ್ ಅಲರ್ಟಿ ಕೊಟ್ಟಿರುವಂಥದ್ದು ನೋಡ್ಬೋದು ಮಿರರಲ್ಲಿ. ಆ್ಯಂಡ್ ಸೈಡ್ ಕ್ಯಾಮ್ರಾ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋದು ನೋಡ್ಬೋದು. ಒಳಗಡೆ ಜಂಪ್ ಆಗೋಣ ಇವಾಗ. ಒಳಗಡೆ ಬಂದ್ರೆ ಡಾರ್ಕ್ ಥೀಮ್ನ ಯೂಸ್ ಮಾಡಿದ್ದಾರೆ. ಬಿಕಾಸ್ ಇಲ್ಲೊಂದು ಸ್ವಲ್ಪ ಬ್ರೌನಿಶ್ ಇರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಬ್ಲ್ಯಾಕ್ ಕೊಟ್ಟಿದ್ದಾರೆ ಅಂಡ್ ಇವನ್ ಇಲ್ಲೂ ಕೂಡ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಮೇಜರ್ ಆಗಿ ಚೇಂಜ್ ಏನು ಅಂತಂದ್ರೆ, ಮುಂಚೆ ಇಲ್ಲಿ ವೈಟ್ ಅಥವಾ ಸಿಲ್ವರಿಶ್ ಬರ್ತಾ ಇತ್ತು, ಬಟ್ ಇವಾಗ ಅದನ್ನ ಬ್ಲ್ಯಾಕ್ ಅಂಡ್ ವೈಟ್ ಮಾಡಿದ್ದಾರೆ. ಬಟ್ ಸೇಮ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ನೇ ಕಂಟಿನ್ಯೂ ಮಾಡಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಜೈಲ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಕಂಪ್ಲೀಟ್ಲಿ ಲೆದರೇಟ್ ಸೀಟ್ಸ್ ಕೊಟ್ಟಿದ್ದಾರೆ. ಮುಂಚೆ ಫ್ಯಾಬ್ರಿಕ್ ಸೀಟ್ಸ್ ಬರ್ತಾ ಇತ್ತು, ಬಟ್ ಇವಾಗ ಕಂಪ್ಲೀಟ್ಲಿ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆರಾಮ್ ಪ್ಯಾಡ್ಗೆ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ದಟ್ ಕೈ ಇಟ್ಕೊಂಡಾಗ ಸಾಫ್ಟ್ ಆಗಿ ಚೆನ್ನಾಗಿ ಫೀಲ್ ಆಗುತ್ತೆ. ಅಂಡ್ ಇವನ್ ಹೆಡ್ ರೆಸ್ಟ್ ಡಿಸೈನ್ ಕೂಡ ಆಕ್ಚುಲಿ ಚೇಂಜ್ ಮಾಡಿದ್ದಾರೆ, ನೋಡ್ತಿರ್ಬೋದು ಹೆಡ್ ರೆಸ್ಟ್ ಡಿಸೈನ್ ಯಾವ ತರ ಇದೆ ಅಂತ ಅನ್ನೋದು. ಅಂಡ್ ಸೇಮ್ ಅದೇ ರಿಯರ್ ಲ್ಯಾಂಪ್ ಏನಿದೆ ಅದನ್ನ ಪಾರ್ಸಲ್ ಟ್ರೇ ಮೇಲೆ ಕೊಟ್ಟಿದ್ದಾರೆ. ಹಳೆ ಬ್ರೆಜಾಲು ಹೇಳಿದ್ದೆ ನಾನು, ಆಕ್ಚುಲಿ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು, ಅಲ್ಲಿಗೆ ಅಷ್ಟು ಯೂಸ್ ಆಗಲ್ಲ ಅಂತ. ಬಟ್ ಸ್ಟಿಲ್ ಅದನ್ನೇ ಸೇಮ್ ಕ್ಯಾರಿ ಔಟ್ ಮಾಡಿದ್ದಾರೆ ಇವಾಗಲೂ. ಸೆಂಟರ್ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವನ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಚೆನ್ನಾಗಿದೆ. ಬಟ್ ರಿಕ್ಲೈನಿಂಗ್ ಫಂಕ್ಷನ್ ಆ ಥರದ್ದೇನು ಕೊಟ್ಟಿಲ್ಲ. ರಿಯರ್ AC ವೆಂಟ್ 2 ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ 2 Type-C ಪೋರ್ಟ್ ಕೊಟ್ಟಿದ್ದಾರೆ. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅಡಿಷನಲ್ ಅಂತಂದ್ರೆ ಮೊಬೈಲ್ ಇಟ್ಕೊಳ್ಳೋಕೆ ಸಪ್ರೇಟ್ ಆಗಿ ಒಂದು ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಇದೆಯಾ, ಓಕೆ, ಈ ಸೈಡು ಈ ತರದ ಮೊಬೈಲ್ ಇಟ್ಕೊಳ್ಳೋಕೆ ಸ್ಲಾಟ್ ಇಲ್ಲ, ಬಟ್ ಸೀಟ್ ಬ್ಯಾಕ್ ಪಾಕೆಟ್ ಅಂತೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಡ್ರೈವರ್ ಆಮ್ರೆಸ್ಟ್ ಸ್ಲೈಡ್ ಕೂಡ ಆಗುತ್ತೆ. ಅಂಡ್ ಅದಕ್ಕೆ ಲೆದರೇಟ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ. ಅಂಡ್ 6 ಏರ್ಬ್ಯಾಗ್ ಈ ಕಾರಲ್ಲಿ ಇವಾಗ ಸ್ಟ್ಯಾಂಡರ್ಡ್ ಫೀಚರು. ಅಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟು ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋಟು ಕೊಟ್ಟಿದ್ದಾರೆ. ಸ್ಪೇಸಿಂಗ್ ವೈಸ್ ಏನು ಚೇಂಜ್ ಇಲ್ಲದೆ ಇರೋದ್ರಿಂದ ಮುಂಚೆ ಎಷ್ಟು ಕಂಫರ್ಟ್ ಆಗಿತ್ತು ಬ್ರೆಜಾ, ಇವಾಗಲೂ ಅಷ್ಟೇ ಕಂಫರ್ಟಬಲ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀ ಸ್ಪೇಸಿಂಗ್ ಎಷ್ಟಿದೆ, ಇವನ್ ಲೆಗ್ ಸ್ಪೇಸಿಂಗ್ ಕೂಡ ಚೆನ್ನಾಗಿದೆ. ಬಟ್ ಟಾಲ್ ಪ್ಯಾಸೆಂಜರ್ ಇದ್ದೀರಾ ಅಂತಂದ್ರೆ ನೀವು ಸ್ವಲ್ಪ ಆ ಕಡೆ ಕೂತ್ಕೊಳ್ಳೋದು ಬೆಟರು. ಬಿಕಾಸ್ ಈ ಸೀಟ್ ಕೆಳಗಡೆನೇ ಆ ಸ್ಮಾರ್ಟ್ ಹೈಬ್ರಿಡಿಗೆ ಬೇಕಾಗಿರುವಂತಹ ಬ್ಯಾಟ್ರಿ ಸಿಸ್ಟಮ್ನ ಕೊಟ್ಟಿರುವಂಥದ್ದು. ಸೊ ನೀವು ಜಾಸ್ತಿ ಕಾಲು ಒಳಗೆ ತೂರ್ಸೋಕ್ಕಾಗಲ್ಲ. ನೋಡಿ ನನಗೆ ಇಲ್ಲೇ ತಡೀತಾ ಇದೆ ಆ್ಯಕ್ಚುಲಿ ಕಾಲು. ಸೊ ಸ್ವಲ್ಪ ಹೈಟ್ ಇದ್ದೀರಾ ಅಂತಂದ್ರೆ ಆ ಕಡೆ ಶಿಫ್ಟ್ ಆಗಿ, ಸೊ ದಟ್ ಇಟ್ ವಿಲ್ ಬಿ ಈಸಿ. ಶಾರ್ಟ್ ಇದ್ದೀರಾ ಅಂತಂದ್ರೆ ಇಲ್ಲಿ ಕೂತ್ಕೊಳ್ಳಿ. ಕ್ಯಾಬಿನ್ ಆಕ್ಚುಲಿ ಅಂತ ಏನು ವಿಡ್ತಿಲ್ದಿರೋದ್ರಿಂದ ಇಟ್ಸ್ ಬೆಸ್ಟ್ ನೋನ್ ಫಾರ್ ಇಬ್ರು ಅಡಲ್ಟು ಮಧ್ಯದಲ್ಲಿ ಮಗು. ಮಾರುತಿ ಸುಜುಕಿಗೆ ಒಂದು ಒಳ್ಳೆ ಆಪ್ಷನ್ ಇತ್ತು ಆಕ್ಚುಲಿ ಕ್ಯಾಬಿನ್ ಸ್ವಲ್ಪ ವಿಡ್ತ್ ಮಾಡೋದಕ್ಕೆ. ಬಿಕಾಸ್ ಕೈಲಾಕ್ ಬಿಟ್ರೆ ನೆಕ್ಸ್ಟ್ ಬ್ರೆಜಾ ಇಸ್ ದ ಲೀಸ್ಟ್ ವಿಡ್ತ್ ಕಾರ್ ಇನ್ ದಿಸ್ ಸೆಗ್ಮೆಂಟ್. ಆಕ್ಚುಲಿ ಹೈಯೆಸ್ಟ್ ಬಂದು 3X, ಅದು ಬಿಟ್ರೆ ನೆಕ್ಸ್ಟ್ ನೆಕ್ಸಾನ್ ಬರುತ್ತೆ, ಆಲ್ಮೋಸ್ಟ್ 1812 ಬರುತ್ತೆ. ಇವನ್ ವೆನ್ಯೂ ಫೇಸ್ ಲಿಫ್ಟ್ ಅಲ್ಲೂ 1800 ಮಾಡ್ಬಿಟ್ರು. ಬಟ್ ಬ್ರೆಜಾ ಸ್ಟಿಲ್ ಸ್ಟಕ್ ಆನ್ 1790 ಸ್ವಲ್ಪ ವಿಡ್ತಿದ್ರೆ ಕ್ಯಾಬಿನ್ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಅಂಡ್ ದಿಸ್ ಇಸ್ ದ ಡ್ಯಾಶ್ ಬೋರ್ಡ್ ಲೇಔಟ್ ಗೈಸ್. ಡಿಸೈನ್ ವೈಸ್ ಏನು ಚೇಂಜಸ್ ಇಲ್ಲ, ಬಟ್ ಒಂದು ಚೇಂಜ್ ಇದೆ, ಏನು ಅಂತ ಮುಂದ್ಗಡೆ ಹೋದಾಗ ತೋರಿಸ್ತೀನಿ. ಅಂಡ್ ಡ್ರೈವರ್ ಸೈಡ್ ಆಮ್ರೆಸ್ಟ್ ಅಲ್ಲೂ ಫ್ಯಾಬ್ರಿಕ್ ಫಿನಿಶಿಂಗ್ ನೋಡ್ತೀರಾ. ಅಂಡ್ ಡ್ರೈವರ್ ವಿಂಡೋಗೆ 1 ಟಚ್ ಅಪ್ ಅಂಡ್ ಡೌನ್ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇರೆ ಯಾವ ವಿಂಡೋಗೂ 1 ಟಚ್ ಅಪ್ ಅಂಡ್ ಡೌನ್ ಬರಲ್ಲ. ಬಟ್ ಇಲ್ಯುಮಿನೇಷನ್ ಅವರು ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಲೈಕ್ ನೈಟ್ ಟೈಮಲ್ಲಿ ಎಲ್ಲಿ ಕಂಟ್ರೋಲ್ ಇದೆ ಅಂತ ಅನ್ನೋದು ಗೊತ್ತಾಗಿರೋದು. ಇದು ಬಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಇದು ಬಂದು ವಿಂಡೋ ಲಾಕಿಂಗ್ ಕೊಟ್ಟಿದ್ದಾರೆ, ಇದು ಬಂದು ಮಿರರ್ ಅಡ್ಜಸ್ಟ್ಮೆಂಟ್ಗೆ ಮತ್ತೆ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದು ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಆಗಿದೆ, ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ. ಹಳೇದೇನು ಬರ್ತಾ ಇತ್ತು ಅರ್ಕಮೀಸ್ ಆಡಿಯೋ ಸಿಸ್ಟಮ್, ಸೇಮ್ ಆಡಿಯೋ ಸಿಸ್ಟಮ್ ಇವಾಗಲೂ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ 8-way ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್. ಸೆಗ್ಮೆಂಟ್ ಅಲ್ಲೇ ಬೇರೆ ಕಾರ್ಗಳು ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಸೀಟ್ಸ್ ಎಲ್ಲ ಆಫರ್ ಮಾಡ್ತಾ ಇದ್ದಾರೆ. ಬಟ್ ನಾನು ಎಲೆಕ್ಟ್ರಿಕ್ ಸೀಟ್ಸ್ ಕೊಡಬೇಕಿತ್ತು ಅಂತ ನಾನು ಕೇಳಲ್ಲ, ಬಿಕಾಸ್ ಇಟ್ಸ್ ನಾಟ್ ಅ ನೆಸೆಸಿಟಿ ಫೀಚರ್. ಅಂಡ್ ಲೆದರೇಟ್ ಸೀಟ್ಸ್ ಆಕ್ಚುಲಿ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಅಂಡ್ ಇವನ್ ಬೋಲ್ ಸ್ಟ್ರಿಂಗ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದೆ. ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ಸ್ ಯೂಸ್ ಮಾಡಿದ್ದಾರೆ, ಇಲ್ಲೆಲ್ಲ ಕಂಪ್ಲೀಟ್ಲಿ ಲೆದರೇಟ್ ಕೊಟ್ಟಿದ್ದಾರೆ. ಅಂಡ್ ಈ ಸೀಟ್ಗೆ ಒನ್ ಮೋರ್ ಫೀಚರ್ ಇದೆ, ಏನು ಅಂತ ಒಳಗಡೆ ಹೋದಾಗ ಹೇಳ್ತೀನಿ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು HUD ಕಂಟ್ರೋಲ್ ಸಿ ಕೊಟ್ಟಿರುವಂತದ್ದು. ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಗೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಅಂಡ್ ಆಫ್ ಗೆ, ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಆನ್ ಅಂಡ್ ಆಫ್ ಗೆ. ಇದು ಬಂದು 360 ಕ್ಯಾಮೆರಾ ಆನ್ ಅಂಡ್ ಆಫ್ ಗೆ ಕೊಟ್ಟಿದ್ದಾರೆ. ಹೆಡ್ಲೈಟ್ ಲೆವೆಲರಿ ಕೊಟ್ಟಿದ್ದಾರೆ, ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಸೊ ಫುಟ್ವೆಲ್ ಎಂಬಿಯಂಟ್ ಲೈಟ್ ಕೂಡ ಬರುತ್ತೆ. ಅಂಡ್ ಇಂಜಿನ್ ಬಾನೆಟ್ ಓಪನ್ ಮಾಡಕ್ಕೆ ಮತ್ತೆ ಫೀಲ್ಡ್ ಓಪನ್ ಮಾಡಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಬಂದ್ರೆ ಚೇಂಜ್ ಆಗಿರೋದು ಏನು ಅಂತಂದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಡ್ಯಾಶ್ ಬೋರ್ಡ್ ಅಲ್ಲಿ
ಡಿಸೈನ್ ವೈಸ್ ಅಲ್ಲ, ಎಲಿಮೆಂಟ್ಸ್ ಮುಂಚೆ ಇದು ಕಂಪ್ಲೀಟ್ಲಿ ಸಿಲ್ವರ್ ಬರ್ತಾ ಇತ್ತು ಅಂಡ್ ಇದು ಕೂಡ ಚೇಂಜ್ ಮಾಡಿದ್ದಾರೆ, ಒಂಥರ ಡಾರ್ಕ್ ಬ್ರೌನ್ ಕೊಟ್ಟಿದ್ದಾರೆ. ಜಾಸ್ತಿ ಡಾರ್ಕ್ ಎಲಿಮೆಂಟ್ ಚೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಪೋರ್ಟಿ ವೈಬ್ ಕೊಡುತ್ತೆ ಅಂಡ್ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾರೆ. ಕ್ಯಾಬಿನ್ AC ವೆಂಟ್ ಪ್ಲೇಸ್ಮೆಂಟ್ ಇಲ್ಲ ಆಗಿದೆ, ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಅಂಡ್ ಕ್ರೂಸ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಮುಂಚೆ ಸ್ವಲ್ಪ ಸಿಲ್ವರ್ ಫಿನಿಶ್ ಅಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಕಂಪ್ಲೀಟ್ಲಿ ಗ್ಲಾಸ್ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬೈ ಸ್ಟಿಲ್ ಟು ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಬಟ್ ಒಂದು ಚೇಂಜ್ ಮಾಡಬೇಕಾಗಿದ್ದು ಏನು ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕೆ ಕಂಟ್ರೋಲ್ಸ್ ನ ಇಲ್ಲಿ ಪ್ಲೇಸ್ ಮಾಡಬೇಕಾಗಿತ್ತು ಸ್ಟೇರಿಂಗ್ ಮೌಂಟೆಡ್ ಇದರಲ್ಲಿ. ಬಟ್ ಇನ್ನ ಸ್ಟಿಲ್ ಅದೇ ಸೇಮ್ ಕಡ್ಡಿಗಳನ್ನೇ ಕೊಟ್ಟಿದ್ದಾರೆ. ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡೋಸ್ ಅಂತ ಹೇಳ್ತೀನಿ, ನನಗೆ ಇಷ್ಟನೇ. ಬಟ್ ಕಂಟ್ರೋಲ್ಸ್ ಮಾತ್ರ ಇಲ್ಲಿ ಕೊಡಬೇಕಾಗಿತ್ತು, ಅದೊಂದು ನನಗೆ ಬೇಕಾಗಿದ್ದು. ಇವಾಗಿನ ಇನ್ಸರ್ಷನ್ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಏನು ಅಂತ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಆವ್ರೇಜ್ ಎಕಾನಮಿ ರೇಂಜ್ ಹೇಳುತ್ತೆ ಅಂಡ್ ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಹೇಳುತ್ತೆ. ಅಂಡ್ ಇದು ಡ್ರೈವಿಂಗ್ ಟೈಮ್ ಹೇಳುತ್ತೆ, ಐಡಲ್ ಸ್ಟಾರ್ಟ್ ಟೈಮ್ ಎಷ್ಟೊತ್ತು ವರ್ಕ್ ಆಗಿದೆ, ಎಷ್ಟು ಫ್ಯೂಯಲ್ ಸೇವ್ ಆಗಿದೆ ಅಂತ ಹೇಳುತ್ತೆ. ಅಂಡ್ ಟೈಮ್ ಹೇಳುತ್ತೆ ಅಂಡ್ ಮೋಷನ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಪವರ್ ಅಂಡ್ ಟಾರ್ಕ್ ಮೀಟರ್ ರಿಯಲ್ ಟೈಮಲ್ಲಿ ಎಷ್ಟು ಯೂಸೇಜ್ ಆಗ್ತಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಅಂಡ್ ಬ್ರೇಕ್ ಮತ್ತು ಆಕ್ಸಿಲರೇಟರ್ ಇಲ್ಲಿ ಬಾರಲ್ಲಿ ತೋರಿಸುತ್ತೆ, ಏನಾದ್ರು ಪ್ರೆಸ್ ಮಾಡಿದಾಗ. ಈಗ ನೋಡಿ ಬ್ರೇಕ್ ಪ್ರೆಸ್ ಮಾಡ್ತೀನಿ, ನೋಡಿ ಇದು ಬಂತು. ಇವಾಗ ಆಕ್ಸಿಲೇಟರ್ ಪ್ರೆಸ್ ಮಾಡ್ತೀನಿ, ನೋಡಿ. ಸೊ ಆ ಬಾರಲ್ಲಿ ಇಂಡಿಕೇಟ್ ಮಾಡುತ್ತೆ, ಅಷ್ಟು ಬಿಟ್ರೆ ಏನು ತೋರಿಸಲ್ಲ. ಸ್ಮಾರ್ಟ್ ಹೈಬ್ರಿಡ್ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ, ಮತ್ತೆ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಉಳ್ಕೊಂಡಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಸ್ಮಾರ್ಟ್ ಹೈಬ್ರಿಡ್ ಬ್ಯಾಟ್ರಿ ಸೀಟ್ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳಿದೆ. ಒಂದು ಟಾರ್ಕ್ ಅಸಿಸ್ಟಿಗೆ ಅದು ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಲೋ ಎಂಡಲ್ಲಿ ನಿಮಗೆ ಟಾರ್ಕ್ ಸ್ವಲ್ಪ ಬೇಕು, ಸೊ ಮೂವ್ಮೆಂಟಿಗೆ ಅಂತಂದಾಗ ಅದನ್ನು ಕೊಡುತ್ತೆ. ಬಿಕಾಸ್ ಟರ್ಬೋ ಇಂಜಿನ್ ಆಗಿರೋದ್ರಿಂದ ಲೋ ಎಂಡ್ ಅಲ್ಲಿ ನಿಮಗೆ ಸ್ವಲ್ಪ ಲ್ಯಾಗ್ ಫೀಲ್ ಆಗೇ ಆಗುತ್ತೆ. ಆ ಲ್ಯಾಗ್ನ ಅವಾಯ್ಡ್ ಮಾಡೋಕ್ಕೆ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಕೊಟ್ಟಿರುವಂಥದ್ದು. ಅಂಡ್ ಇವನ್ ಮೈಲೇಜ್ ಇಂಪ್ರೂವ್ ಮಾಡೋಕ್ಕೆ ಈ ಒಂದು ಸ್ಮಾರ್ಟ್ ಹೈಬ್ರಿಡ್ ಕೂಡ ಹೆಲ್ಪ್ ಮಾಡುತ್ತೆ. ವೈಪರ್ಗೆ ಆಟೋ ಫಂಕ್ಷನ್ ಇಲ್ಲ, ಇಂಟರ್ಮೀಡಿಯೇಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಬಟ್ ಆಟೋ ಫಂಕ್ಷನ್ ಅಂತೂ ಹೆಡ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಹೊಸ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂಡ್ ಇಟ್ಸ್ ಅ ಬಿಗರ್ ಆಸ್ ವೆಲ್. 10.1 ಇಂಚ್ ಸ್ಮಾರ್ಟ್ ಪ್ಲೇ ಪ್ರೋ ಎಕ್ಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರೆ ಮಾರುತಿ ಸುಜುಕಿನವರು ಇದನ್ನ. ಫಸ್ಟ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಹೊಸ UI ನ ಕೊಟ್ಟಿದ್ದಾರೆ. ಅಂಡ್ ಅವಾಗಲೇ ಹೇಳ್ದಂಗೆ ಇಟ್ಸ್ ಅ ಬಿಗರ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಆಸ್ ವೆಲ್. ಅಂಡ್ ಇದಕ್ಕೆ ಅಲೆಕ್ಸಾ ಕೂಡ ಸಪೋರ್ಟ್ ಮಾಡುತ್ತೆ, ನೋಡ್ತಿರ್ಬೋದು ಇಲ್ಲಿ ಅಲೆಕ್ಸಾ ಅಂತ ಅನ್ನೋದು. ಅಂಡ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಡೆಡಿಕೇಟೆಡ್ ಆಪ್ ಸ್ಟೋರ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಅಪ್ಲಿಕೇಶನ್ ಅನ್ನೋದು ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಬೇಕಾಗಿರುವಂತಹ ಆಪ್ಸ್ ಗಳನ್ನ ಇಲ್ಲೇ ಕನೆಕ್ಟ್ ಮಾಡ್ಕೋಬಹುದು. SOS ಬಟನ್ ಕೂಡ ಇವಾಗ ಇಂಟಿಗ್ರೇಟ್ ಆಗಿದೆ, ನೋಡ್ತಿರ್ಬೋದು. ಇಲ್ಲಿ ಮುಂಚೆ SOS ಬಟನ್ ಬರ್ತಿರ್ಲಿಲ್ಲ. ಸೊ SOS ಬಟನ್ ಪ್ರೆಸ್ ಮಾಡ್ತು ಅಂತಂದ್ರೆ ಸುಜುಕಿಗೆ ಡೈರೆಕ್ಟ್ ಆಗಿ ಕಾಲ್ ಹೋಗುತ್ತೆ. ಸೊ ನಿಮ್ ಎಮರ್ಜೆನ್ಸಿ ಏನಾರು ಇತ್ತು ಅಂತಂದ್ರೆ ಸೊ ದಟ್ ಅವರಿಗೆ ಕಾಲ್ ಮಾಡಿ ಕ್ವೆರಿ ಕೂಡ ಮಾಡ್ಕೋಬಹುದು. ಅಂಡ್ ಸುಜುಕಿ ನ್ಯಾವಿಗೇಷನ್ ಬಿಲ್ಟಿನ್ ಆಗಿ ಬರುತ್ತೆ, ಇಲ್ಲಿಂದನೇ ನೀವು ನ್ಯಾವಿಗೇಟ್ ಕೂಡ ಮಾಡ್ಕೋಬಹುದು. ಅಂಡ್ ಅಪಾರ್ಟ್ ಫ್ರಮ್ ದಟ್ PM 2.5 ಏರ್ ಫಿಲ್ಟರ್ ಕೂಡ ಬರುತ್ತೆ ಈ ಕಾರಲ್ಲಿ. ಇಲ್ಲಿ ಬರುತ್ತೆ ನೋಡಿ, PM 2.5 ಏರ್ ಫಿಲ್ಟರ್. ಇಲ್ಲಿ ಬಂದು ಕ್ಲೈಮೇಟ್ ತೋರಿಸುತ್ತೆ, ಇದು ಬಂದು ಪ್ಯೂರಿಫೈಯರ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಅಂಡ್ ಆಟೋ ಪ್ಯೂರಿಫೈ ಫಂಕ್ಷನ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಅಂಡ್ ಹೊಸ ಫೀಚರ್ ಅಂತಂದ್ರೆ ಇವಾಗ ಕಾರಲ್ಲಿ ಏಮಿಯಂಟ್ ಲೈಟು ಕಲರ್ಸ್ ಜಾಸ್ತಿ ಆಗಿದೆ. ಅದು ಎಲ್ಲಿ ಬರುತ್ತೆ ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗಿ ಕಲರ್ಸ್ಗೆ ಹೋಗಿ ನೋಡಿ, ಏಮಿಯಂಟ್ ಲೈಟ್ 64 ಕಲರ್ ಬರುತ್ತೆ ಗುರು, ನೋಡ್ತಿರ್ಬೋದು. ಆಕ್ಚುಲಿ ಈ ಡೋರ್ ಅಲ್ಲಿ ಯೆಲ್ಲೋ ಕಲರ್ ಏಮಿಯಂಟ್ ಲೈಟ್ ಬರ್ತಿರೋದು ಕಾಣ್ತಿದೆ ಅಂತ ಅನ್ಕೋತೀನಿ. ಸೊ ಎಸ್, ಎಲ್ಲಾ ಡೋರಲ್ಲೂ 4 ಡೋರಲ್ಲೂ ಈ ಏಮಿಯಂಟ್ ಲೈಟ್ ಕಲರ್ ಬರುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಅಲ್ಲೂ ಏಮಿಯಂಟ್ ಲೈಟ್ ಕಲರ್ ಚೇಂಜ್ ಆಗಿರೋದು ನೋಡಬಹುದು. ಅಂಡ್ ಇವನ್ ಫುಟ್ವೆಲ್ ಅಲ್ಲೂ ಏಮಿಯಂಟ್ ಲೈಟ್ ಕೊಟ್ಟಿದ್ದಾರೆ. ಸೊ ನೈಟ್ ಟೈಮ್ ಅಲ್ಲಿ ಆಕ್ಚುಲಿ ಕ್ಯಾಬಿನ್ ವೈಬ್ ಏಮಿಯಂಟ್ ಲೈಟ್ ಹೆವಿ ಎನ್ಹಾನ್ಸ್ ಮಾಡುತ್ತೆ. 64 ಕಲರ್ಸ್ ಕೊಟ್ಟಿರೋದು, ಸೊ ದಟ್ ಯಾರಿಗೆ ಯಾವ ಕಲರ್ ಬೇಕೋ ಆ ಆಪ್ಷನ್ಸ್ ಗಳನ್ನ ಮಾಡ್ಕೋಬಹುದು. ಅಂಡ್ ಅದ್ರ ಜೊತೆಗೆ ಅಡಿಷನಲ್ ಅಂತಂದ್ರೆ 360 ಕ್ಯಾಮ್ರಾಗೆ ಮುಂಚೆ 3 ಮೋಡ್ ಬರ್ತಾ ಇತ್ತು, ಬಟ್ ಇವಾಗ 2 ಮೋಡ್ ಎಕ್ಸ್ಟ್ರಾ ಆಡ್ ಅಪ್ ಮಾಡಿದ್ದಾರೆ. ಸೊ ದಟ್ ವಿಡಿಯೋ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಅಂಡ್ ಕ್ಯಾಮ್ರಾನ ಇವಾಗ HD ಅಪ್ಗ್ರೇಡ್ ಮಾಡಿದ್ದಾರೆ. ಮುಂಚೆ HD ಕ್ವಾಲಿಟಿ ಇರಲಿಲ್ಲ, ಬಟ್ ಇವಾಗ HD ಕ್ವಾಲಿಟಿಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಆಪರೇಟ್ ಮಾಡೋಕ್ಕೂ ಹೆವಿ ಸ್ಲಿಕ್ ಆಗಿದೆ. ಅಂಡ್ AC ಯೂನಿಟ್ ಏನಿದೆ ಅದು ಕೂಡ ಚೇಂಜ್ ಆಗಿದೆ. ಮುಂಚೆ ಡಿಸ್ಪ್ಲೇ ಇದರಲ್ಲೇ ಬರ್ತಾ ಇತ್ತು, ಬಟ್ ಇವಾಗ ಇಲ್ಲಿಂದ ನೋಡ್ಕೋಬೇಕಾಗತ್ತೆ ನೀವು. ಸೊ ಅದೊಂದು. ಅಂಡ್ ಯೂನಿಟ್ ಏನಿದೆ ವಿಕ್ಟೋರಿಯಸ್ ಅಲ್ಲಿ ಏನ್ ನೋಡಿದ್ವಿ, ಅದೇ ಸೇಮ್ AC ಯೂನಿಟ್ ನ ಇದಕ್ಕೆ ತಗೊಂಬಂದು ಹಾಕಿದ್ದಾರೆ. ಅಂಡ್ ಇಟ್ಸ್ ವೆರಿ ಪ್ರೀಮಿಯಂ ಟು ಆಪರೇಟ್. ಎಲ್ಲರೂ ಟಚ್ ಸೆನ್ಸಿಟಿವ್ ಮಾಡ್ತಾರ ಕಾಲದಲ್ಲಿ, ಇನ್ನು ಫಿಸಿಕಲ್ ಬಟನ್ಸ್ಗೆ ಸ್ಟಿಕ್ ಆಗಿರೋದು ಮಾರುತಿ ಸುಜುಕಿನವರು. ಇಟ್ಸ್ ಅ ವೆರಿ ಗುಡ್ ಅಂತ ಹೇಳ್ತೀನಿ, ಬಿಕಾಸ್ ರಿಲಯಬಲ್, ಯೂಸ್ ಮಾಡೋಕ್ಕೂ ತುಂಬಾ ಈಸಿ. ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬಟ್ ಅಡಿಷನಲ್ ಫೀಚರ್ ಏನು ಅಂತಂದ್ರೆ ಇದಕ್ಕೆ ಕೂಲಿಂಗ್ ಫಂಕ್ಷನ್ ಕೂಡ ಬರುತ್ತೆ. ಸೊ ದಟ್ ಫೋನು ಚಾರ್ಜ್ ಆಗುವಾಗ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, USB ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ Type C ಒಂದು ಕೊಡಬೇಕಾಗಿತ್ತು. ಅಂಡ್ 1 ಲೀಟರ್ ಬೂಸ್ಟರ್ ಜೆಟ್ ಫ್ರಾಂಕ್ಸ್ ದೇ ಸೇಮ್ ಇಂಜಿನ್. ಏನ್ ಡಿಫ್ರೆನ್ಸ್ ಅಂತ ಕೇಳೋರಿಗೆ ನೋಡ್ತಿರ್ಬೋದು. ಡಿಫ್ರೆನ್ಸ್ ಇಸ್ ದಿಸ್ ಗೈಸ್, ದಿಸ್ ಇಸ್ ಅ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಫ್ರಾಂಕ್ಸ್ ಅಲ್ಲಿ ಬರೀ 5 ಸ್ಪೀಡ್ ಅಷ್ಟೇ. ಸೊ ನಿಮಗೆ ಹೈವೇಲಿ ಕ್ರೂಸಿಂಗ್ ಮಾಡೋಕ್ಕೆ ತುಂಬಾ ಎಫರ್ಟ್ಲೆಸ್ ಆಗಿರುತ್ತೆ. 6th ಗೇರ್ ಹಾಕಿದಾಗ RPM ಕೂಡ ಡೌನ್ ಆಗುತ್ತೆ ನಿಮಗೆ. ಫ್ರಾಂಕ್ಸ್ ಅಲ್ಲಿ 100 ಸ್ಪೀಡ್ ಅಲ್ಲಿ ಏನ್ RPM ಮೇಂಟೈನ್ ಮಾಡುತ್ತೆ ಅಷ್ಟು RPM ಬ್ರೆಜಾ ಮೇಂಟೈನ್ ಮಾಡಲ್ಲ, ಸೇಮ್ ಇಂಜಿನ್ ಆಗಿದ್ರು. ಬಿಕಾಸ್ ಆಫ್ ದ 6th ಗೇರ್ ಮೈಲೇಜ್ ಕೂಡ ಚೆನ್ನಾಗಿ ಸಿಗುತ್ತೆ. ಅಂಡ್ ಇವನ್ ಇಂಜಿನ್ ಕೂಡ ತುಂಬಾ ಸ್ಮೂತ್ ಆಗಿರುತ್ತೆ. ಅಂಡ್ ಆಟೋ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್
ಹೊಸ ಫೀಚರ್ ಅಂತನಲ್ಲ ಸೀಟ್ಗೆ ನೋಡಿ, ಫ್ರಂಟ್ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ. ಇವಾಗ ಇದು ಡ್ರೈವರಿಗೆ ಕೊಟ್ಟಿರುವಂಥದ್ದು, ಇದು ಬಂದು ಕೋ ಡ್ರೈವರಿಗೆ ಕೊಟ್ಟಿರುವಂಥದ್ದು. ಅಂಡ್ ಫ್ರಂಟ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಡ್ರೈವರ್ ಆಮ್ರೆಸ್ಟ್ ಆಕ್ಚುಲಿ ಸ್ಲೈಡ್ ಆಗುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಹೈಟ್ ಇರೋರು ಸ್ವಲ್ಪ ಆಮ್ರೆಸ್ಟ್ ಮುಂದೆ ಕೇಳ್ಕೊಂಡ್ರೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಸ್ಟೋರೇಜ್ ಸ್ಪೇಸ್ ವೈಸ್ ಅಂತ ಏನು ಡೀಪ್ ಇಲ್ಲ. ಅಂಡ್ ಗ್ಲೋ ಬಾಕ್ಸ್ ವೈಸ್ ಹೊಸ ಫೀಚರ್ ಅಂತಂದ್ರೆ ಕೂಲಿಂಗ್ ಫಂಕ್ಷನ್ ಆಡ್ ಅಪ್ ಮಾಡಿದ್ದಾರೆ. ಅಲ್ಲಿ ನೋಡ್ತಿರ್ಬೋದು ಕೂಲಿಂಗ್ ಫಂಕ್ಷನ್ ಆಡ್ ಅಪ್ ಆಗಿರೋದು. ಅಂಡ್ ಇವನ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸ್ ಸ್ಟೋರೇಜ್ ಸ್ಪೇಸ್ ವೈಸ್ ಡೀಸೆಂಟ್ ಅಂತ ಹೇಳ್ತೀನಿ. ಅಂಡ್ ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಹ್ಯಾಲೋಜನ್ ಎಲ್ಲೋ ಲ್ಯಾಂಪ್ ಕೊಟ್ಟಿದ್ದಾರೆ, LED ಕೊಟ್ಟಿದ್ದಾರೆ, ಚೆನ್ನಾಗಿರೋದು. ಅಂಡ್ ಇವನ್ ಈ ಸೈಡ್ ಲ್ಯಾಂಪ್ ಕೂಡ ಬರುತ್ತೆ ಆಕ್ಚುಲಿ, ಬಟ್ ಮ್ಯಾನ್ಯುಯಲಿ ಆಪರೇಟ್ ಮಾಡ್ಕೋಬೇಕು. ಕೋ ಡ್ರೈವರ್ ಸೈಡ್ ಏನು ಬರಲ್ಲ, ಬರೀ ಟಿಕೆಟ್ ಹೋಲ್ಡರ್ ಒಂದೇ ಕೊಟ್ಟಿರುವಂಥದ್ದು. ನಿಮಗೆ ಒನ್ ಮೋರ್ ಫೀಚರ್ ತೋರ್ಸೋದು ಮರ್ತೆ ಗೈಸ್, ಅದು HUD. ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಓಪನ್ ಆಗುತ್ತೆ ಅದು. ಸೊ ಇವಾಗ ಓಪನ್ ಆದರೆ ಸ್ಟಾರ್ಟಿಂಗ್ ಅಂತ ಬಂದ್ಬಿಟ್ಟು ಒಂದು ಆ್ಯನಿಮೇಷನ್ ಕೂಡ ತೋರಿಸುತ್ತೆ. ಓಕೆ, ಆ್ಯಕ್ಚುಲಿ ಇವಾಗ ಏನೂ ಬರಲಿಲ್ಲ ಬಿಕಾಸ್ ಆಲ್ರೆಡಿ ಆನ್ ಮಾಡಿದ್ದೆ. ಸೊ ಅದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಸ್ಪೀಡು ಮತ್ತು ಟೈಮ್ ಹೇಳ್ತಾ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಪೊಸಿಷನ್ ಕೂಡ ನೀವು ವಿಂಗ್ ಆ್ಯಂಗಲ್ ತಕ್ಕಂಗೆ ಸೆಟ್ ಮಾಡ್ಬೋದು ಅದನ್ನು. ಆ್ಯಂಡ್ ಆ ಬ್ರೈಟ್ನೆಸ್ ಕೂಡ ಸೆಟ್ ಮಾಡ್ಬೋದು ನೀವು. ನೆಕ್ಸ್ಟು ಸ್ಪೀಡು ಮತ್ತು ಆ್ಯಾವ್ರೇಜ್ ಎಕಾನಮಿ, ಟೈಮು ಮತ್ತು ಸ್ಮಾರ್ಟ್ ಹೈಬ್ರಿಡ್ದು ಬ್ಯಾಟ್ರಿ ಎಷ್ಟಿದೆ ಮತ್ತು RPM ಇದಿಷ್ಟು ತೋರಿಸುತ್ತೆ HUDಲಿ. ಆ್ಯಂಡ್ ಇಂಡಿಯನ್ಸ್ ಫೇವ್ರೇಟ್ ನಾರ್ಮಲ್ ಸನ್ರೂಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಯಾನೋರಾಮಿಕ್ ಅಲ್ಲದೆ ಇದ್ರು ನಾರ್ಮಲ್ ಸನ್ರೂಫ್ ಅಂತೂ ಕೊಟ್ಟಿದ್ದಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಂಜಿನ್ ಬೂಸ್ಟರ್ ಜೆಟ್ ಸುಜುಕಿ ಅಂತ ಅನ್ನೋದು. ಎಸ್ ಗೈಸ್, ಫ್ರಾಂಕ್ಸಲ್ಲಿ ಇರುವಂತಹ ಸೇಮ್ ಇಂಜಿನ್ ನೆನೆ, ಬಟ್ ಡಿಫ್ರೆನ್ಸ್ ಏನು ಅಂತಾನೆ, ಫ್ರಾಂಕ್ಸಲ್ಲಿ 100 bhp ಪವರ್ ಮತ್ತು 147 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದು 110 PS ಪವರ್ ಮತ್ತು 170 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹಂಗಂದ ತಕ್ಷಣ ಫ್ರಾಂಕ್ಸ್ನ ಇದು ಫಾಸ್ಟಾಗಿ ಹೋಗುತ್ತೆ ಅಂದರೆ ಆ್ಯಕ್ಚುಲಿ ನನ್ನ ಪ್ರಕಾರ ಇಲ್ಲ. ಯಾಕೆ ಅಂತಂದರೆ ಪವರ್ ಟು ವೆಯ್ಟ್ ರೇಷಿಯೋ ಮ್ಯಾಟರ್ ಆಗುತ್ತೆ ಗೈಸ್. ಸೊ ಯು ನೀಡ್ ಟು ರಿಮೆಂಬರ್ ದಟ್. ಗಾಡಿ ಪವರ್ ಆ್ಯಂಡ್ ಟಾರ್ಕ್ ನೋಡಿದ ತಕ್ಷಣ ನೀವು ಗಾಡಿ ಫಾಸ್ಟಾಗಿ ಹೋಗುತ್ತೆ ಅಂತ ಅನ್ಕೊಳ್ಕೋಬೇಡಿ. ಗಾಡಿ ವೆಯ್ಟ್ ಕೂಡ ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ಪವರ್ ಟು ವೆಯ್ಟ್ ರೇಷಿಯೋ ಫ್ರಾಂಕ್ಸ್ದು ಮತ್ತು ಬ್ರೆಝಾದು ಎಷ್ಟಿದೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ಎರಡು ಸೇಮ್ ಇತ್ತು ಅಂತಂದರೆ ಯು ಕ್ಯಾನ್ ಮೇಕ್ ಇಟ್ ಔಟ್ ದಟ್ ಫ್ರಾಂಕ್ಸ್ ಅಷ್ಟೇ 0 to 100 ಸ್ಪೀಡು ಈ ಗಾಡಿನೂ ಮಾಡುತ್ತೆ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಫ್ರಾಂಕ್ಸ್ಗಿನ್ನ ಕಮ್ಮಿ ಹೋಗುತ್ತೆ, ಅಥವಾ ಫ್ರಾಂಕ್ಸ್ಗಿನ್ನ ಕಮ್ಮಿ ಇತ್ತು ಅಂತಂದರೆ ಅದಕ್ಕಿಂತ ಫಾಸ್ಟಾಗಿ ಹೋಗುತ್ತೆ ಅಂತ. ಸೊ ಯು ಕ್ಯಾನ್ ಜಸ್ಟ್ ಮೇಕ್ ಇಟ್ ಔಟ್ ಗೈಸ್. ಗಾಡಿ ಹೆಂಗೆ ಟ್ಯೂನ್ ಮಾಡಿದಾನೆ ಅನ್ನೋದ್ರ ಮೇಲೂ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅನ್ನೋದು ಡಿಪೆಂಡ್ ಕೂಡ ಆಗುತ್ತೆ. ಸೊ ಇಂಜಿನ್ ಆಪ್ಷನ್ಸ್ ವೈಸ್ ಇನ್ನೊಂದು ಆಪ್ಷನ್ ಬರುತ್ತೆ. ಬೂಸ್ಟರ್ ಜೆಟಲ್ಲಿ ನಿಮಗೆ ಮ್ಯಾನ್ಯುವಲ್ ಅನ್ನೇ ಬರೋದು 6 ಸ್ಪೀಡು. ಬಟ್ 1.5 ಲೀಟರ್ ತಗೋತಾ ಇದ್ದೀರಾ ಅಂತಂದರೆ ಸೇಮ್ ಮುಂಚೆ ಥರನೇ K15C ಬರುತ್ತೆ. 4 ಸಿಲಿಂಡರು, ಇದು ಬಂದು 3 ಸಿಲಿಂಡರು. ಆ್ಯಂಡ್ ಅದರಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 6 ಸ್ಪೀಡ್ ಆಟೋಮೆಟಿಕ್ ಆಪ್ಷನ್ ಕೂಡ ಬರುತ್ತೆ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೆಟರ್ NVH ಲೆವೆಲ್ಗೆ ಕ್ಯಾಬಿನ್ ಒಳಗೆ ನಾಯ್ಸ್ ಕಮ್ಮಿ ಕೇಳಿಸ್ತೀನಿ ಆ ಕಾರಣಕ್ಕೆ. ಬಟ್ ಬೂಸ್ಟರ್ ಜೆಟ್ಗೂ ಆಟೋಮೆಟಿಕ್ ಕೊಟ್ಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗಿರೋದು. ಬಿಕಾಸ್ ಸಿಟಿಲಿ, ಅದು ಬ್ಯಾಂಗ್ಳೂರು ಸಿಟಿಲಿ ಗಾಡಿ ಓಡಿಸೋದು ಮಾತ್ರ ನರಕಾಗುರು ಮ್ಯಾನ್ಯುಯಲ್. ಆ್ಯಂಡ್ ಸೇಫ್ಟಿ ವೈಸ್ ಕಾರ್ದು ಏನೇನು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸುಜುಕಿ ಕನೆಕ್ಟೆಡ್ ಕಾರ್ ಫೀಚರ್ಸ್ ಎಲ್ಲ ಬರುತ್ತೆ, ಅದ್ರದ್ದು ಇನ್ಕ್ಲೂಡ್ ಮಾಡಿದ್ರೆ ಸುಮಾರು ಸೇಫ್ಟಿ ಫೀಚರ್ಸ್ ಈ ಕಾರಲ್ಲಿ ಲೋಡೆಡ್ ಆಗಿ ಕೊಟ್ಟಿದ್ದಾರೆ. ಬಟ್ ಹೊಸ ಅಡಿಷನ್ ಏನು ಅಂತಂದರೆ ಭಾರತದ್ದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಈ ಕಾರ್ ಆ್ಯಕ್ಚುಲಿ ಸ್ಕೋರ್ ಮಾಡಿದೆ. ಆ್ಯಂಡ್ ಅದ್ರ ಜೊತೆಗೆ ಸೇಫ್ಟಿ ಫೀಚರ್ಸ್ ಆ್ಯಡ್ ಅಪ್ ಆಗಿರೋದು ಅಂತಂದರೆ ಒಂದು ಮಿರರಲ್ಲಿ ತೋರಿಸೋದ್ನಲ್ಲ ಬ್ಲೈಂಡ್ ಸ್ಪಾಟ್ ಅಲರ್ಟು, ಅದು ಒಂದು. ಆ್ಯಂಡ್ ಅದ್ರ ಜೊತೆಗೆ ಲೇನ್ ಚೇಂಜ್ ಅಲರ್ಟ್ ಕೂಡ ಬರುತ್ತೆ. ಆ್ಯಂಡ್ ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಕೂಡ ಬರುತ್ತೆ. ಬೇಸಿಕ್ಲಿ ಹಿಂದ್ಗಡೆ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿರುತ್ತೆ ಅದ್ರ ಡೇಟಾ ಯೂಸ್ ಮಾಡಿಕೊಂಡು ಹಿಂದ್ಗಡೆ ಯಾರು ಗಾಡಿ ಬರ್ತಾ ಇದ್ರೆ ನಿಮಗೆ ಇಮಿಡಿಯೇಟಾಗಿ ಅಲರ್ಟ್ ಕೊಡುತ್ತೆ, ಹಿಂದ್ಗಡೆ ಒಬ್ರು ಗಾಡಿ ಬರ್ತಾ ಇದ್ರೆ ಗಾಡಿ ತೆಗಿಬೇಡ ಅಂತ. ಆ್ಯಂಡ್ ಅದ್ರ ಜೊತೆಗೆ ಸೇಫ್ ಎಕ್ಸಿಟ್ ವಾರ್ನಿಂಗ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದೆಲ್ಲದು ಐದರ್ ಕ್ಯಾಮ್ರಾ ಅಥವಾ ಸೈಡ್ ಸೆನ್ಸರ್ಸ್ ಇಂದನೇ ವರ್ಕ್ ಆಗುವಂಥದ್ದು. ಎಡಾಸ್ ಈ ಕಾರಲ್ಲಿ ಬರಲ್ಲ. ಎಡಾಸ್ ಕಾರಲ್ಲಿ ನೋಡ್ತೀವಿ ನಾವು ವಿಕ್ಟೋರಿಯಸ್ ಅಲ್ಲಿ ಕ್ಯಾಮ್ರಾ ಆಗಿರ್ಬೋದು, ರೆಡಾರ್ ಆಗಿರ್ಬೋದು, ಈ ಥರದ್ದೇನು ಕೊಟ್ಟಿಲ್ಲದ್ರು ಕ್ಯಾಮ್ರಾ ಮತ್ತೆ ಸೆನ್ಸರ್ಸ್ ಯೂಸ್ ಮಾಡಿಕೊಂಡು ಇಷ್ಟನ್ನು ಆಕ್ಚುಲಿ ಈ ಕಾರ್ ವರ್ಕ್ ಮಾಡುತ್ತೆ. ಬಟ್ ಈ ಫಂಕ್ಷನಾಲಿಟಿ ಯಾವ ತರ ವರ್ಕ್ ಆಗುತ್ತೆ ಅಂತ ಅದನ್ನ ಡ್ರೈವ್ ರಿವ್ಯೂ ತಿಳಿಸ್ತೀನಿ. ಸೊ ಈ ಕಾರ್ದು ಡೀಟೇಲ್ ಡ್ರೈವ್ ರಿವ್ಯೂ ಕೂಡ ಬರುತ್ತೆ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ದಿಸ್ ವಾಸ್ ದ ಬ್ರೆಝಾ ZXi ಪ್ಲಸ್ ಆ್ಯಕ್ಚುಲಿ ಇದು. ಸೊ ವೇರಿಯಂಟ್ಸ್ ನಾನು ಹೇಳಲಿಲ್ಲ, ವೇರಿಯಂಟ್ಸ್ ಸೇಮ್ ಬರುತ್ತೆ. LXi, VXi, ZXi ಪ್ಲಸ್ ಅಂತ. ಸೊ ಯಾವ್ಯಾವ ವೇರಿಯಂಟ್ಸು ಯಾವ್ಯಾವ ಆಪ್ಷನ್ಸ್ಗಳು ಸಿಗುತ್ತೆ. CNGಲಿ ಯಾವ ವೇರಿಯಂಟ್ಸ್ ಬರುತ್ತೆ, 1 ಲೀಟರ್ ಬೂಸ್ಟರ್ ಜೆಟಲ್ಲಿ ಯಾವ ವೇರಿಯಂಟ್ಸ್ ಬರುತ್ತೆ, ಮತ್ತೆ 1.5 ಅಲ್ಲಿ ಯಾವ್ದು ಆಪ್ಷನ್ ಬರುತ್ತೆ ವೇರಿಯಂಟ್ಸ್ಗಳನ್ನ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಪ್ರೈಸಿಂಗ್ ವೈಸ್ LXi ಬೇಸ್ ವೇರಿಯಂಟ್ 1 ಲೀಟರ್ ಬೂಸ್ಟರ್ ಜೆಟ್ ಇಂಜಿನ್ 7.39 lakhs ಶೋರೂಮ್ ಆಗುತ್ತೆ. ಟಾಪ್ ಎಂಡ್ 1.5 ಲೀಟರ್ ಆಟೋಮೆಟಿಕ್ ಡ್ಯುಯಲ್ ಟೋನ್ ZXi ಪ್ಲಸ್ 13,70,000 ಆಗುತ್ತೆ. ಆನ್ ರೋಡ್ ಪ್ರೈಸಿಂಗ್ ಇನ್ನೂ ಬಿಟ್ಟಿಲ್ಲ, ಹಾಗಾಗಿನೇ ಬರೀ ಶೋರೂಮ್ ಪ್ರೈಸಿಂಗ್ ಮಾತ್ರ ಹೇಳ್ತಾ ಇರೋದು. ಬೇರೆ ವೇರಿಯಂಟ್ಸ್ ಪ್ರೈಸಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೋಬಹುದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.